ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಣ್ಣೆ ನಗರಿಯ ಬೆಣ್ಣೆ ಹುಡುಗಿ ದೇವಸೇನ ಮಾತಾಡ್ತಾ ಇರೋದು. ಸೊ ನನಗೆ ಒಂದು ತುಂಬ ಖುಷಿ ವಿಚಾರ ಏನು ಅಂತ ಅಂದರೆ 4 ವಾರ ಝೀ ಕನ್ನಡದ ಮಹಾನಟಿ ವೇದಿಕೆ ಮೇಲೆ ನಾನು ನಿಮ್ಮೆಲ್ಲರನ್ನೂ ರಂಜಿಸಿದ್ದೀನಿ. ಈ ಖುಷಿ, ಈ ಸಕ್ಸಸ್ಸಿನ ಮೊದಲನೇ ಸ್ಟೆಪ್ ಏನಿದೆ ಅಲ್ಲ, ಇದು ನನಗೆ ತುಂಬ ಅಂದರೆ ತುಂಬ ಪಾಠಗಳನ್ನ ಹೇಳ್ಕೊಟ್ಟಿದೆ. ಇಲ್ಲಿಂದ ನಾನು ಇನ್ನು ಮುಂದುವರಿಬೇಕು. ಬರೀ ಮಹಾನಟಿ ವೇದಿಕೆ ಅಲ್ಲ, ನೀವೆಲ್ಲ ನನ್ನ ಮಹಾನಟಿ ದೇವಸೇನ ಅಂತಾನೆ ಕರೆಯೋ ಥರ ಆಗಬೇಕು. ಇದಕ್ಕೆ ಬೇಕಾಗಿರೋದೆಲ್ಲ ನಿಮ್ಮ ಪ್ರೀತಿ ಸಹಕಾರ. ದಯವಿಟ್ಟು ಈ ಪ್ರೀತಿ ಸಹಕಾರ ಎಲ್ಲ ಹೀಗೆ ಇರಲಿ. ಹಾಗೆ ದಾವಣಗೆರೆಯಲ್ಲಿ ತುಂಬ ಜನ ನನ್ನ ಗುರ್ತಿಡ್ದು ದೇವಸೇನ ಅಲ್ವಾ, ಮಹಾನಟಿ ಅಲ್ವಾ ಅಂತ ಹೇಳಿ ಕರೆದು ಮಾತಾಡ್ತಾ ಇದ್ದಾರೆ. ಆಗಾಗೋ ಖುಷಿನೇ ಬೇರೆ ಲೆವೆಲಲ್ಲಿರುತ್ತೆ. ಹಾಗೆ ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ನನಗೆ ಕರೆದು ರಾಮನ ವಿಗ್ರಹನ ಕೊಟ್ಟಿದ್ದಾರೆ. ಸೊ ಇದು ನನಗೆ ಇನ್ನೂ ಒಂಥರ ಹೆಮ್ಮೆಯ ವಿಚಾರನೇ. ಯಾಕೆ ಅಂತ ಅಂದರೆ ನನ್ನ ತಂದೆ ತಾಯಿನ ಕರೆಸಿ ನನ್ನ ಜೊತೆಗೆ ಸನ್ಮಾನ ಮಾಡೋದು ಅಂತ ಅಂದರೆ ಯಾವುದೇ ಮಗಳಿಗಾಗಿದ್ರು ಅದು ಒಂಥರ ತುಂಬ ದೊಡ್ಡ ವಿಚಾರನೇ. ಸೊ ಇದಕ್ಕೆ ಕಾರಣ ಆಗಿದ್ದು ರಾಮನ್ಕೋ ಸರ್ಕಲ್ನ ಮೋನಿಕಾ ಗಿಫ್ಟ್ ಶಾಪ್ ಅವರು. ನಾನು ಅವ್ರಿಗೆ ಎಷ್ಟು ತುಂಬ ಹೃದಯದ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಇದೇ ಥರ ನನ್ನಂಥ ಹೊಸ ಪ್ರತಿಭೆಗಳನ್ನ ಅವರು ಗುರುತು ಹಿಡಿದು ಕರೆದು ಸನ್ಮಾನ ಮಾಡೋದೇ ಅವ್ರ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಾಗಿ ಇದೇ ಥರ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು.